ಹಾಯ್ ಗೆಳೆಯರೇ, ಎಲ್ರಿಗೂ ನಮಸ್ಕಾರ. ನನ್ನ ಚಾನಲ್ಗೆ ನಿಮಗೆಲ್ರಿಗೂ ಆತ್ಮೀಯ ಸ್ವಾಗತ. ಇವತ್ತು ನಮ್ಮ ಚಾನಲ್ನಲ್ಲಿ ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ನ ಮೊದಲನೇ ದಿನ. ತುಂಬ ಜನರಿಗೆ ಇಂಗ್ಲಿಷ್ ಕಲಿಬೇಕು ಅನ್ನೋ ಆಸೆ ಇರುತ್ತೆ, ಆದರೆ ಎಲ್ಲಿಂದ ಶುರು ಮಾಡಬೇಕು ಅನ್ನೋ ಗೊಂದಲ ಇದ್ದೇ ಇರುತ್ತೆ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ದಿನನಿತ್ಯ ಬಳಸೋ 10 ಅತಿ ಸರಳವಾದ ಇಂಗ್ಲಿಷ್ ವಾಕ್ಯಗಳನ್ನು ಕಲಿಯೋಣ. ಯಾವುದೇ ಗ್ರಾಮರ್ ಟೆನ್ಷನ್ ಇಲ್ಲದೆ ಹಿಂದೆ ಇಂಗ್ಲಿಷ್ ಮಾತನಾಡಲು ಶುರು ಮಾಡಿ. ಬನ್ನಿ ಇವತ್ತಿನ ಕ್ಲಾಸ್ ಶುರು ಮಾಡೋಣ. ಮೊದಲನೇ ವಾಕ್ಯ ನನಗೆ ಗೊತ್ತು. ಇದನ್ನು ಇಂಗ್ಲೀಷ್ನಲ್ಲಿ ಐ ನೋ ಅಂತೀವಿ. ಇಲ್ಲಿ ಸ್ಪೆಲ್ಲಿಂಗ್ KNOW ಇದ್ರೂ ಕೂಡ ಕೆ ಅಕ್ಷರ ಸೈಲೆಂಟ್ ಇರುತ್ತೆ. ನಾವು ಇದನ್ನು ನೋ ಅಂತಲೇ ಉಚ್ಚರಿಸಬೇಕು. ಬನ್ನಿ ನನ್ನ ಜೊತೆ ಹೇಳಿ, ಐ ನೋ. ಹಾಗೆ ಎರಡನೇ ವಾಕ್ಯ ನನಗೆ ಗೊತ್ತಿಲ್ಲ. ಇದನ್ನು ಇಂಗ್ಲೀಷ್ನಲ್ಲಿ ಐ ಡೋಂಟ್ ನೋ ಅಂತೀವಿ. ಇಲ್ಲಿ ಡೋಂಟ್ ಅಂದರೆ ಡು ನಾಟ್ ಅಂತ ಅರ್ಥ. ನಮಗೆ ಯಾವುದಾದ್ರೂ ಮಾಹಿತಿ ಇಲ್ಲದೇ ಇದ್ದಾಗ ಇದನ್ನು ಬಳಸಬೇಕು. ಒಮ್ಮೆ ಟ್ರೈ ಮಾಡಿ, ಐ ಡೋಂಟ್ ನೋ. ಹಾಗೆ ಮೂರನೇ ವಾಕ್ಯ ನನಗೆ ಸಹಾಯ ಮಾಡಿ. ಇದನ್ನು ಇಂಗ್ಲೀಷ್ನಲ್ಲಿ ಹೆಲ್ಪ್ ಮೀ ಅಂತ ಕರಿತೀವಿ. ಹೆಲ್ಪ್ ಅಂದರೆ ಸಹಾಯ, ಮೀ ಅಂದರೆ ನನಗೆ. ಇನ್ನು ಗೌರವವಾಗಿ ಕೇಳಬೇಕಂದ್ರೆ ಪ್ಲೀಸ್ ಹೆಲ್ಪ್ ಮೀ ಅಂತಲೂ ಹೇಳ್ಬೋದು. ಈಗ ನೀವು ನನ್ನ ಜೊತೆ ಹೇಳಿ, ಹೆಲ್ಪ್ ಮೀ. ಹಾಗೆ ನಾಲ್ಕನೇ ವಾಕ್ಯ ಬಂದು ಒಳಗೆ ಬನ್ನಿ. ಇದನ್ನು ಇಂಗ್ಲೀಷ್ನಲ್ಲಿ ಕಮಿನ್ ಅಂತ ಕರಿತೀವಿ. ಯಾರನ್ನಾದರೂ ಸ್ವಾಗತ ಮಾಡೋಕೆ ಇದು ತುಂಬಾ ಸರಳವಾದ ವಾಕ್ಯ. ಕಮ್ ಅಂದರೆ ಬನ್ನಿ, ಇನ್ ಅಂದರೆ ಒಳಗೆ. ಈಗ ನೀವು ಕೂಡ ನನ್ನ ಜೊತೆ ಹೇಳಿ ನೋಡೋಣ, ಕಮ್ ಇನ್. ಹಾಗೆ ಐದನೇ ವಾಕ್ಯ ಬಂದು ನನ್ನನ್ನು ಕ್ಷಮಿಸಿ. ಇದನ್ನು ಇಂಗ್ಲೀಷ್ನಲ್ಲಿ ಐ ಆಮ್ ಸಾರಿ ಅಥವಾ ಫಾರ್ಗಿವ್ ಮೀ ಅಂತ ಎರಡು ರೀತಿಲೂ ಹೇಳ್ಬೋದು. ನಮ್ಮಿಂದ ಏನಾದರೂ ಸಣ್ಣ ತಪ್ಪಾದಾಗ ಅಥವಾ ಯಾರಿಗಾದರೂ ಬೇಜಾರಾದಾಗ ಸಾಮಾನ್ಯವಾಗಿ ಐ ಆಮ್ ಸಾರಿ ಅಂತ ಹೇಳ್ತೀವಿ. ಆದರೆ ಯಾರಾದರೂ ನಮ್ಮ ಮೇಲೆ ತುಂಬ ಸಿಟ್ಟಾಗಿದ್ದಾಗ ಅವ್ರ ಹತ್ರ ನಾವು ಕ್ಷಮೆ ಕೇಳಬೇಕಾಗಿರುತ್ತೆ. ಆಗ ನಾವು ಫಾರ್ಗಿವ್ ಮೀ ಅನ್ನೋ ಪದನ ಬಳಸಬೇಕು. ಐ ಆಮ್ ಸಾರಿ ಅನ್ನೋದು ತುಂಬ ಕಾಮನ್ ಆಗಿ ಬಳಸೋ ಪದ. ಫಾರ್ಗಿವ್ ಮೀ ಅನ್ನೋದು ಸ್ವಲ್ಪ ಹೆಚ್ಚು ವಿನಂತಿಯಿಂದ ಕೇಳ್ಕೊಳ್ಳೋ ಪದ. ಇಲ್ಲಿ ನೀವು ಗಮನಿಸಿ ಏನಂದರೆ ಫಾರ್ಗಿವ್ ಮೀ ಅಂದರೆ ಕ್ಷಮಿಸು, ಮೀ ಅಂದರೆ ನನ್ನನ್ನು. ಬನ್ನಿ ನನ್ನ ಜೊತೆ ಇವೆರಡನ್ನು ನೀವು ಟ್ರೈ ಮಾಡಿ, ಐ ಆಮ್ ಸಾರಿ, ಫಾರ್ಗಿವ್ ಮೀ. ಇನ್ನು ಆರನೇ ವಾಕ್ಯ ಬಂದು ಚಿಂತಿಸಬೇಡಿ ಅಥವಾ ಬೇಜಾರು ಮಾಡ್ಕೋಬೇಡಿ. ಇದನ್ನು ಇಂಗ್ಲೀಷ್ನಲ್ಲಿ ಡೋಂಟ್ ವರಿ ಅಂತ ಹೇಳ್ತೀವಿ. ಯಾರಿಗಾದರೂ ಧೈರ್ಯ ತುಂಬುವಾಗ ಇದನ್ನು ಬಳಸಿ. ವರಿ ಅಂದರೆ ಚಿಂತಿಸೋದು. ಬನ್ನಿ ಒಮ್ಮೆ ಟ್ರೈ ಮಾಡೋಣ, ಡೋಂಟ್ ವರಿ. ಹಾಗೆ ಏಳನೇ ವಾಕ್ಯ ಬಂದು ಬೇಗ ಬನ್ನಿ. ಇದನ್ನು ಇಂಗ್ಲೀಷ್ನಲ್ಲಿ ಕಮ್ ಫಾಸ್ಟ್ ಅಂತೀವಿ. ತುರ್ತಾಗಿ ಯಾರನ್ನಾದರೂ ಕರಿಬೇಕಾದ್ರೆ ನಾವು ಈ ವಾಕ್ಯನ ಬಳಸ್ತೀವಿ. ಫಾಸ್ಟ್ ಅಂದರೆ ವೇಗವಾಗಿ ಅಥವಾ ಬೇಗ ಅಂತ ಅರ್ಥ. ಈಗ ನೀವು ಕೂಡ ನನ್ನ ಜೊತೆ ಒಮ್ಮೆ ಟ್ರೈ ಮಾಡಿ, ಕಮ್ ಫಾಸ್ಟ್. ಎಂಟನೇ ವಾಕ್ಯ ಬಂದು ಅದನ್ನು ಮಾಡಬೇಡಿ ಅಂತ. ಇದನ್ನು ಇಂಗ್ಲೀಷ್ನಲ್ಲಿ ಡೋಂಟ್ ಡೂ ದಟ್ ಅಂತೀವಿ. ಯಾರಾದರೂ ತಪ್ಪು ಮಾಡ್ತಾ ಇದ್ದರೆ ಡೋಂಟ್ ಡೂ ದಟ್ ಅಂತ ಹೇಳಬೇಕು. ದಟ್ ಅಂದರೆ ಅದನ್ನು ಅಂತ ಅರ್ಥ. ಈಗ ಒಮ್ಮೆ ಟ್ರೈ ಮಾಡೋಣ, ಡೋಂಟ್ ಡೂ ದಟ್. ಹಾಗೆ ಒಂಬತ್ತನೇ ವಾಕ್ಯ ಬಂದು ನನಗೆ ಅರ್ಥ ಆಯಿತು. ಇದನ್ನು ಇಂಗ್ಲೀಷ್ನಲ್ಲಿ ಐ ಅಂಡರ್ಸ್ಟ್ಯಾಂಡ್ ಅಂತೀವಿ. ಯಾರಾದರೂ ಏನಾದರೂ ಹೇಳ್ತಾ ಇದ್ದರೆ ನಮಗೆ ಅದು ಅರ್ಥವಾಗಿದ್ದರೆ ಈ ವಾಕ್ಯನ ಬಳಸಬೇಕು. ಈಗ ನೀವು ಕೂಡ ನನ್ನ ಜೊತೆ ಹೇಳಿ, ಐ ಅಂಡರ್ಸ್ಟ್ಯಾಂಡ್. ಇನ್ನು ಕೊನೆ ವಾಕ್ಯ ನಂತರ ಸಿಗೋಣ. ಇದನ್ನು ಇಂಗ್ಲೀಷ್ನಲ್ಲಿ ಸಿ ಯು ಲೇಟರ್ ಅಂತ ಹೇಳ್ತೀವಿ. ಮಾತು ಮುಗಿಸಿ ಹೊರಡುವಾಗ ಅಥವಾ ಬಾಯ್ ಅಂತ ಹೇಳುವಾಗ ಇದು ತುಂಬಾ ಒಳ್ಳೆ ವಾಕ್ಯ. ಒಮ್ಮೆ ನೀವು ನನ್ನ ಜೊತೆ ಹೇಳಿ ನೋಡೋಣ, ಸಿ ಯು ಲೇಟರ್. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ಈ 10 ವಾಕ್ಯಗಳನ್ನು ಪ್ರತಿದಿನ ಪ್ರಾಕ್ಟೀಸ್ ಮಾಡಲೇಬೇಕು. ಇವುಗಳನ್ನು ನಿಮ್ಮ ಫ್ರೆಂಡ್ಸ್ ಅಥವಾ ಮನೆಯವ್ರ ಜೊತೆ ಮಾತನಾಡಲು ಬಳಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತು ಇಂತಹದೇ ಹೆಚ್ಚಿನ ಇಂಗ್ಲಿಷ್ ಕ್ಲಾಸ್ಗಳಿಗಾಗಿ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಕ್ಲಾಸ್ನಲ್ಲಿ ಅಂದರೆ ಲೆಸನ್ 2 ಅಲ್ಲಿ ಹೊಸ ವಿಷಯದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಕೀಪ್ ಲರ್ನಿಂಗ್, ಕೀಪ್ ಪ್ರಾಕ್ಟೀಸಿಂಗ್. ಧನ್ಯವಾದಗಳು.